ಹಲೋ. ಹಾಂ ಹಲೋ ರೀ ಅಪ್ಪ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ರೀ ಗುರುಗಳು. ಯಾರಮ್ಮ ಮಾತಾಡೋದು? ನಾನು ಜಯಶ್ರೀ ಬೀದರ್ಲಿಂದ ಮಾತಾಡೋದು ರೀ. ಜಯಶ್ರೀ ಬೀದರಿಂದ. ಹಾಂ ರೀ ಬೀದರ್. ಹೌದು, ಹೇಳಮ್ಮ. ನಮಸ್ಕಾರ. ಹಾಂ ನಮಸ್ಕಾರ ರೀ. ನೀವು ಹೇಳಿದಂಗೆ ಎಲ್ಲ ನಾ ವ್ರತ ಮಾಡಿದೆ. ಹಾಂ 7ನೇ ಗುರುವಾರಕ್ಕೆ ಆಕಿಂದು ಮೊದಲು ಆಲ್ರೆಡಿ ಇತ್ತು ಜಾಬ್ ಅಂದ್ರೂ ಮತ್ತೆ ಈ ದೊಡ್ಡ ಕಂಪ್ನಿದಲ್ಲಿ ಜಾಬ್ ಸಿಕ್ತು. ಅಂದ್ರೆ ನಾನು ನಿಮ್ಗೆ ವ್ರತವನ್ನು ಹೇಳ್ಕೊಟ್ಟಿದ್ನ, 9 ವ್ರತ ಹೇಳ್ಕೊಟ್ಟಿದ್ನ. ಹಾಂ ಹೇಳ್ಕೊಟ್ಟಿದ್ದೆ. ಅಂದ್ರೆ ವ್ರತದಲ್ಲಿ ಇವಾಗ 7ನೇ ವಾರದಲ್ಲಿ ಏನಾಗಿತ್ತು, ಏನು ಸ್ವಲ್ಪ ಅರ್ಥ ಆಗಲಿಲ್ಲ ನನಗೆ, ಹೇಳಿ. ಹಾಂ 7ನೇ ವಾರದಲ್ಲಿ ಆಕಿಗೆ ದೊಡ್ಡ ಕಂಪ್ನಿದಾಗ ಜಾಬ್ ಸಿಕ್ತು. ಆಲ್ರೆಡಿ ಇತ್ತು ಜಾಬ್ ಆಕಿಗೆ ನಿಮ್ಮ ಆಶೀರ್ವಾದ್ಲಿಂದು. ಮತ್ತು ಅದಕ್ಕೆ ಪೇಮೆಂಟ್ನು ಡಬಲ್ ಆಯ್ತು ರೀ ಅಪ್ಪ. ನೀವು ಹೇಳಿದಂಗೆ ಆಶೀರ್ವಾದ ಮಾಡಿರಿ ನೀವು, ಆಕಿಗೆ ಡಬಲ್. ನಾ ಏನು ಹೇಳಿದ್ದೆ? ನೀವು ವ್ರತ ಮಾಡ್ರಿ ಅಂತ ಹೇಳಿ ಪೂಜೆ ಪೇಮೆಂಟ್ ಡಬಲ್ ಆಯ್ತದ ಅಂತ ಹೇಳಿರಿ ನೀವು. ನಾನು ಪೇಮೆಂಟ್ ಡಬಲ್ ಆಗುತ್ತೆ ನಿನ್ನ ಮಗಳಿಗೆ, ಯಾಕಂದ್ರೆ ನಿನ್ನ ಮಗಳ ರೇಖೆಯಲ್ಲಿ ತುಂಬಾ ಅದ್ಭುತವಾಗಿದೆ ತಾಯಿ. ನೀನು ವ್ರತ ಮಾಡು ಅಂತ ಹೇಳ್ಕೊಟ್ಟಿದ್ದೀನ ನಾನು. ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಪೇಮೆಂಟ್ ಡಬಲ್ ಆಯ್ತು, ಮತ್ತೆ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಕ್ತು ಅಂತ ಹೇಳ್ತಾ ಇದೀಯಾ? ಹೌದ್ರಿ. ಹೌದಮ್ಮ. ಏನಮ್ಮ ಸಿಹಿ ಸುದ್ದಿ ಹಿಂಗೆ ಹೇಳ್ತಾ ಇದೀಯಾ ತಾಯಿ? ಅದ್ರ ಮುಂಚೆ ಕೆಲಸ ಇತ್ತು ನಿನ್ನ ಮಗಳಿಗೆ, ಆದ್ರೆ ನಾನು ಚೆಕ್ ಮಾಡಿದಾಗ ಇಲ್ಲಮ್ಮ, ನಿನ್ನ ಮಗಳಿಗೆ ಅನ್ನಪೂರ್ಣೇಶ್ವರಿ ಹೊಲ್ದು ಬಂದಿದ್ದಾಳೆ, ಇನ್ನ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ, ಇವಾಗ ಏನ್ ಪೇಮೆಂಟ್ ಅಂದ್ಕೊಂಡಿದ್ದಾಳಲ್ಲ ಅದ್ರ ಡಬಲ್ ಸಿಗುತ್ತೆ ಅಂತ ನಾನು ನಿಮ್ಮ ಹತ್ರ ಹೇಳಿ ಕಳಿಸಿದ್ದೆ. ಅದು ಇವಾಗ ಪ್ರೂವ್ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಅದಕ್ಕೆ ನನ್ನಿಂದ ಪ್ರೂವ್ ಆಯ್ತು ಅನ್ನಕ್ ಹೋಗ್ಬಿಡ್ದು, ಇದು ರಾಯರಿಂದ ಪ್ರೂವ್ ಆಯ್ತು. ಅರ್ಥ ಆಯ್ತಮ್ಮ? ನಿಮ್ಮ ಆಶೀರ್ವಾದದಿಂದ ರೀ ಅಪ್ಪ. ನಿಮ್ದು ಹೆಂಗ್ ನಾ ಯೂಟ್ಯೂಬ್ ನೋಡ್ತಾ ಇದ್ದೀನಿ, ಅವಾಗಿಲಿಂದ ನಾ ಪೂಜೆ ಮಾಡ್ತಿದ್ದೀನಿ. ಫಸ್ಟ್ ನೀವೇ ಗುರುಗಳು ನಮಗ. ಅಯ್ಯೋ ನನ್ನ ತಾಯಿ ಅನ್ಬಾರ್ದು, ಯಾಕಂದ್ರೆ ನಾವು ಇರೋದು ಬರೇ 86 ವರ್ಷ ಅಮ್ಮ ಇಲ್ಲಿ ಭೂಮಿ ಮೇಲೆ. ಇಲ್ಲಿ ಕರೆಕ್ಟ್ ಆಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಇದಾರೆ. ಅಂದ್ರೆ ಇದೆಲ್ಲ ರಾಯರ ಪವಾಡ. ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ರಾಯರು. ಅದಕ್ಕೆ ನನ್ನನ್ನು ನಂಬಿಕೊಂಡು ಯಾರು ನನ್ನ ಸನ್ನಿಧಾನಕ್ಕೆ ಬರ್ತಾರೆ ಅವ್ರೆಲ್ಲರಿಗೂ ನಾನು ಅನುಗ್ರಹ ಮಾಡ್ತೀನಿ. ಯಾರು ವಯಸ್ಸಾಗಿ ಮನೇಲಿ ಕುತ್ಕೊಂಡು ನನ್ನ ಹೆಸರನ್ನು ಹೇಳ್ತಾರೆ ಅವರ ಧ್ವನಿ ಮುಖಾಂತರದಲ್ಲಿ, ಅವ್ರಿಗೂ ಕೂಡ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಬೃಂದಾವನದಲ್ಲಿ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. 700 ವರ್ಷ ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಮಕ್ಕಳು ಯಾರು? ನಾವೇ ರಾಯರಿಗೆ ಮಕ್ಕಳು. ನಿಮ್ಮೆಲ್ಲರಿಗೆ ಅನುಗ್ರಹ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ, ಯಾಕಂದ್ರೆ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ತಾಯಿ. ಅದಕ್ಕೆ ಇವತ್ತು ನಿನಗೇನು ಅನ್ಸುತ್ತಮ್ಮ? ಇವಾಗ ನಾನು ಅಂದಂತ ಸಂದರ್ಭದಲ್ಲಿ ನಿನ್ನ ಮಗಳಿಗೆ ಡಬಲ್ ಪೇಮೆಂಟ್ ಸಿಗುತ್ತಮ್ಮ, ಒಳ್ಳೆ ದೊಡ್ಡ ಕಂಪ್ನಿಯಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ. ನೀವು ಹೇಳಿದ್ದು 1 ಮಂತ್ದಾಗೆ ಆಗ್ಯದ ನೋಡ್ರಿ. 1 ಮಂತ್ದಲ್ಲಿ ಆಯ್ತಾ? 1 ಮಂತ್ದಾಗೆ ಆಗ್ಯದ ನೀವು ಹೇಳಿದ್ದು. ಓಕೆ ಅಮ್ಮ, ಓಕೆ ಅಮ್ಮ. ಇವಾಗ ಏನು ಅನ್ಸುತ್ತೆ ನಿಮಗೆ? ಚೆನ್ನಾಗಿ ಅನಿಸ್ಲತ್ತದ್ರಿ ಅಪ್ಪ. ರಾಯರ ಬಗ್ಗೆ ಅಮ್ಮ ಕೆಲಸ ಸಿಗುತ್ತೆ, ಕೆಲಸ ಚೆನ್ನಾಗಿ ಸಿಗುತ್ತೆ. ರಾಯರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ? ಎಲ್ಲ ರಾಯರ್ ಇದ್ದಾರೆ ಅಂತ ಹೇಳಿ ನಮಗೆಲ್ಲ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ಲತ್ತದ್ರಿ ಅಪ್ಪ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ನೀವು ಅನ್ಕೊಂಡಂಗೆಲ್ಲ ನಾವು ಪೂಜೆ ಮಾಡ್ತಾ ಇದ್ದೀವಿ. ಈಗ ನೋಡಿ, ಒಂದು ವಿಚಾರದಲ್ಲಿ ನಾನು ಏನು 9 ವಾರದ ವ್ರತವನ್ನು ಹೇಳಿಕೊಟ್ಟಿದ್ದೀನಲ್ಲ ನಿಮಗೆ, ಪವರ್ಫುಲ್ ಆದಂತ ವ್ರತ. ಈ ವ್ರತದಲ್ಲಿ ನೀವು ಪೂಜೆ ಮಾಡಲೇಬೇಕು. ಈಗ ಅನುಗ್ರಹ ಆಯ್ತು ಅಂತ ಹೇಳಿ ಬಿಡಕ್ ಹೋಗ್ಬಾರ್ದು. ಇಲ್ಲ, ಲಾಸ್ಟ್ ಒಂದೇ ಅದರಿಯಪ್ಪ. ಈಗ ಆಯ್ತು. ಅದೊಂದು ಕಂಪ್ಲೀಟ್ ಮಾಡು. ಇನ್ನೂ ಒಂದು ಅದ್ಭುತವಾದಂತ ಪವಾಡ ನಡೆಯುತ್ತೆ ಇವಾಗ ನಿಮ್ಮ ಜೀವನದಲ್ಲಿ. 2 ಕೋರಿಕೆ ಅವರಿ. 2 ಕೋರಿಕೆ ಅತಿ ಶೀಘ್ರದಲ್ಲೇ ಅದೊಂದು ವಾರ ಕಂಪ್ಲೀಟ್ ಮಾಡು. ಇನ್ನು ಒಂದೇ ಒಂದು ಕಂಪ್ಲೀಟ್ ಮಾಡು, ಅಂದ್ರೆ 9 ವಾರ ಕಂಪ್ಲೀಟ್ ಆಗಿಬಿಡುತ್ತೆ ಅವಾಗ. ಅಲ್ಲಮ್ಮ, ಈಗ ನೀನು 7ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ 2 ವಾರ ಆಯ್ತು, ಯಾಕೆ ನಂಗೆ ಫೋನ್ ಮಾಡಿಲ್ಲ ನೀನು? ಫೋನ್ ಮಾಡ್ತಾ ಇದ್ದೀನಪ್ಪ, ಬಿಜಿ ಬರ್ತಾ ಇತ್ತಾ? ಓಹೋ, ಅಂದ್ರೆ ಅನುಗ್ರಹ ಆಗಿದೆ. ಅನುಗ್ರಹ ಆಗಿರೋದನ್ನು ಹೇಳೋದಕ್ಕೆ ಫೋನ್ ಮಾಡ್ತಾ ಇದ್ರೆ ನನ್ನ ಲೈನ್ ಸಿಕ್ಕಿಲ್ಲ ನಿಮ್ಗೆ. ಹೌದ್ರಿ. ಇವಾಗ ನಿಮ್ಮ ಮಗಳಿಗೆ ಜಾಬ್ ಒಳ್ಳೆ ದೊಡ್ಡ ಕಂಪ್ನಿಲಿ ಡಬಲ್ ಪೇಮೆಂಟ್ ಸಿಕ್ತು. ಇವಾಗ ನಮ್ಗೆ ಹೋಳಿಗೆ ತುಪ್ಪ ಕೊಡ್ತೀರಾ ಇಲ್ಲ? ಮತ್ತೆ ಕೊಡ್ತೀವಿ ಅಪ್ಪ. ಈಗ ಬೆಂಗಳೂರಿಗೆ ಆಯ್ತು, ಹೈದರಾಬಾದ್ನಿಂದ ಬೆಂಗಳೂರಿಗೆ ಆಯ್ತು ರೀ. ಈಗ ಹೈದರಾಬಾದಿಂದ ಬೆಂಗಳೂರಿಗೆ ಆಯ್ತು ಕೆಲಸ. ಹೌದ್ರಿ. ರಾಯರು 2ನೇ ಮಂತ್ರಾಲಯ ಅಂತ ಹೇಳ್ಬಹುದು. ಎಲ್ಲಿ? ಬೆಂಗಳೂರು ಇರ್ತಕ್ಕಂಥ ಜಯನಗರ ರಾಯರ ಮಠ 2ನೇ ಮಂತ್ರಾಲಯ ಅಂತ ಹೇಳ್ಬಹುದು. ಮಗಳನ್ನ ಅಲ್ಲಿಗೆ ಕಳ್ಸ್ಕೊಂಡ್ಬಿಟ್ರು ರಾಯರು. ನೀನ್ ಇಲ್ಲೇ ಬಾ ಅಂದ್ರೆ ನಿನ್ಗೆ ಡಬಲ್ ಪೇಮೆಂಟ್ ಸಿಗುತ್ತೆ ಅಂತ ಹೇಳಿ ಬೆಂಗಳೂರಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಒಂದು ಕಂಪ್ನಿಯಲ್ಲಿ, ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಕ್ತು ನೋಡಿ. ಅದಕ್ಕೆ ಅದೆಲ್ಲ ರಾಯರ ಪವಾಡದಿಂದನೇ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನೀವು ಮಕ್ಕಳದು ಒಂದು ಕೆಲಸದ ವಿಚಾರದಲ್ಲೂ ಕೇಳಿದಿರಾ ಮತ್ತು ಮದುವೆ ವಿಚಾರದಲ್ಲೂ ಕೇಳಿದಿರಾ ಅನ್ಸುತ್ತೆ.
ಹೌದ್ರಿ ಗುರುಗಳೇ. ಅದು ಅತಿ ಶೀಘ್ರದಲ್ಲೇ ಆಗುತ್ತೆ. ಇವಾಗ ನಿಶ್ಚಿಂತೆಯಿಂದ ಇರಿ, ನಿಮ್ ಕೆಲಸ ಆಯ್ತು ಅಂತ. ಈಗ ಚಿಕ್ಕ ಮಕ್ಕಳು ಕಾಲೇಜಿಗೆ ಹೋಗೋ ಟಿಫಿನ್ ಬಾಕ್ಸ್ ಹೆಂಗ್ ಕಟ್ಟಿಡ್ತಾರೆ ನೋಡಿ ಹೌದೌದು. ತಾಯಂದಿರು, ಆ ತರದಲ್ಲಿ ನಿಮ್ ಟಿಫಿನ್ ಬಾಕ್ಸ್ ಕಟ್ಟಿಟ್ಬಿಟ್ಟಿದ್ದಾರೆ. ಇನ್ನೇನಿಲ್ಲ, ಟಿಫಿನ್ ಬಾಕ್ಸ್ ಓಪನ್ ಮಾಡೋದು, ಹೊಟ್ಟೆ ತುಂಬಾ ಊಟ ಮಾಡೋದು ನೀವು ಅಷ್ಟೇ ಇವಾಗ. ಹಾ ರೀ. ಓಕೆನಮ್ಮ? ಹಾ ರೀ. ಅಷ್ಟಾಗ್ಲಿ. ಎರಡು ಕೋರಿಕೆ ಈಡೇರಿಸಿರಿ ಎಲ್ಲಗೂ. ಇವಾಗ್ಲೇ ಅತಿ ಶೀಘ್ರದಲ್ಲೇ ನಾನು ಏನ್ ಹೇಳ್ತಾ ಇದ್ದೀನಲ್ಲಮ್ಮ ನಿಮ್ಗೆ, ಆಯ್ತ್ರಿ ಅಪ್ಪ. ಅತಿ ಶೀಘ್ರದಲ್ಲೇ ಆಗುತ್ತೆ. ಯಾಕಂದ್ರೆ ನಿಮ್ದು 9 ವಾರ ಕರೆಕ್ಟ್ ಅದ್ರ ಒಳಗಡೆನೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿತ್ತು. ಹಾ ರೀ. ನಾನು ನಿಮ್ಗೆ ಏನು ಹೇಳಿಲ್ಲ, ಯಾಕಂದ್ರೆ ಯಾವತ್ ಮಾಡ್ತಾರೆ ಅನ್ನೋದು ಅದು ರಾಯರ್ ಇಚ್ಛೆ. ಅದು ಹೌದ್ರಿ. ಇವತ್ತು 1 ವಾರದಲ್ಲಿ ಆಗ್ಬೋದು, 2 ವಾರದಲ್ಲಿ ಆಗ್ಬೋದು. ಎಷ್ಟೋ ಜನಗಳ ತಾಯಂದ್ರಿಗೆ 1ನೇ ವಾರದಲ್ಲಿ ಆಗಿದೆ, 3ನೇ ವಾರದಲ್ಲಿ ಆಗಿದೆ. ಅದು ಯಾಕಂದ್ರೆ ರಾಯರ ಅನುಗ್ರಹ ಇಲ್ಲ ಅಂದ್ರೆ ಒಂದು ಹುಲ್ಲು ಸದ್ಯ ಕೂಡ ಅಳ್ಳಾಡ್ಸೋದಕ್ಕೆ ಆಗುವುದಿಲ್ಲ ತಾಯಿ. ಹೌದ್ರಿ. ಅದಕ್ಕೆ ಒಳ್ಳೇದಾಗ್ಲಿ. ಏನ್ ತಾಯಿ? ನಿಮ್ಮ ಆಶೀರ್ವಾದ ರೀ ಗುರುಗಳೇ ರೀ. ಅಯ್ಯೋ, ನನ್ನ ಆಶೀರ್ವಾದ ಏನ್ ಕೇಳ್ತೇಮ್ಮ, ನಾನು ನಿಮ್ಮ ಹಾಗೆ ಮನುಷ್ಯ. ನಿಮ್ಮ ಆಶೀರ್ವಾದ ರೀ. ನಾ ಡೈಲಿ ನಿಮ್ದು ಫೋಟೋ ನೋಡೋದೇನೆ, ವಿಡಿಯೋ ನೋಡೋದೇನೆ, ಒಂದ್ ದಿನನೂ ಇರಂಗಿಲ್ಲ. ಯಾವಾಗ್ಲೂ 24 hours ರಾಯರಿದ್ದಾರೆ. ಯಾವಾಗ್ಲೂ ಅನ್ಕೋತಾನೆ ಇರ್ತೀನಿ ಅಂತೀರಿ ರೀ ಮನದಲ್ಲಿ. ಹಂಗ್ ಮಾಡ್ತಾರಿ, ಒಳ್ಳೇದಾಗತ್ತೆ. ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ರಾಯರ್ ಪಾದ ಹಿಡ್ದಿದ್ದೀರಾ. ರಾಯರ್ ಯಾವತ್ತು ನಿಮ್ಮನ್ನ ಕೈ ಬಿಡುವುದಿಲ್ಲ ತಾಯಿ. ಇವತ್ತು ಡಬಲ್ ಪೇಮೆಂಟ್ ಬಂತು, ಖುಷಿಯಾಗಿದ್ದೀರಾ. ಹೈದ್ರಾಬಾದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ಬೇಕಂದಿದ್ರಿ, ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದ್ರೂ ಆಗುತ್ತೆ ಹೋಗಮ್ಮ ಅಂತ ಹೇಳಿದೆ. 9 ವಾರದಲ್ಲಿ ಆಗುತ್ತೆ ಹೋಗು ಅಂತ ಹೇಳಿದೆ, 9 ವಾರದಲ್ಲಿ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿಯಾಗಿ ಮಂತ್ರಾಲಯಕ್ಕೆ ನೀವು ಹೋಗಿ ಬರ್ಬೇಕು ಇವಾಗ. ಫ್ರೈಡೇ ಹೋಗ್ತಾ ಇದ್ದೀನಿ ರೀ, ಫ್ರೈಡೇ ಮಾರ್ನಿಂಗ್. ಹೌದಾ? ಅಂದ್ರೆ ಈ ನಾಳೆ ಬರೋ ಶುಕ್ರವಾರ ದಿವಸ ಹೋಗ್ತಾ ಇದ್ದೀರಾ ಮುಂಜಾನೆ? ಈ ಗುರುವಾರ ಪೂಜೆ ಮುಗೀತದ್ರಿ, 9ನೇ ವಾರ ಪೂಜೆ ಮುಗಿದ ತಕ್ಷಣ ನೆಕ್ಸ್ಟ್ ಡೇ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಆಯ್ತು, ನಾನು ಅದೊಂದು ಕಾಗದ ಪತ್ರ ಹೇಳಿದ್ನಲ್ಲ, ಬರ್ತಿದ್ದಿಲ್ಲ, ಅದನ್ನ ತಗೊಂಡು ಹಂಗೆ 9 ವಾರ ಮುಗ್ದಂಗೂ ಆಗುತ್ತೆ. ಆ ಕಾಗದ ಪತ್ರ ತಗೊಂಡು ಅಲ್ಲಿ ಹರಿಯೋ ನೀರು, ಯಾವುದು ತುಂಗಭದ್ರಾ ನದಿ ಇರುತ್ತಲ್ಲ, ಹೌದ್ರಿ, ಆ ನದಿಯಲ್ಲಿ ಬಿಟ್ಟು ಬಿಡಬೇಕು. ಅದ್ರಲ್ಲಿ ಏನು ವಸ್ತು ಹಾಕಿರ್ತೀರ ಅದನ್ನ ತಗೊಂಡು ನೀವೇ ಸ್ವೀಕರಿಸ್ಕೋಬೇಕು. ಕಾಗದ ಪತ್ರದಲ್ಲಿ ಇರೋದು ಅದನ್ನ ನೀವು ಸ್ವೀಕರಿಸೋಡಿ, ಅದನ್ನ ಬರ್ದಿರೋ ಕಾಗದ ಪತ್ರವನ್ನು ಮಾತ್ರ ಹರಿಯೋ ನೀರಿಗೆ ಬಿಟ್ಟು ಬರಬೇಕು. ಆಯ್ತಾ? ಅದನ್ನ ಬೇರೆ ಯಾರು ನೋಡುವಂಗಿಲ್ಲ, ಅದನ್ನ ಗಂಗೆನೇ ನೋಡ್ಬೇಕು. ಆಯ್ತಾ? ನೀವು ಇನ್ನೊಂದ್ಸತ ಓದಬಾರ್ದು, ಅದನ್ನ ಏನು ಮಾಡಿರ್ತೀರ ಅದೆಲ್ಲ ಇದನ್ನ ತೆಗೆದು ನೋಡಬಾರ್ದು. ಅದ್ರಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಮಾತ್ರ ನೀವು ತಿನ್ಬೇಕು. ಅದನ್ನ ನೀವು ನಿಮ್ಮ ಮಕ್ಕಳು ಸ್ವೀಕರಿಸ್ಕೋಬೇಕು. ಓಕೆನಮ್ಮ? ಹಾ ರೀ. ಆ ಮುಡುಪೆಲ್ಲ ಕಟ್ಟಿನ್ರಿ, ಅದು ಯಾರಿಗೆ ಕೊಡ್ಬೇಕ್ರಿ? ಅಲ್ಲಿ ಏನದ್ರಲ್ಲಿ ಕಾಸಿದೇನಮ್ಮ? ಹಾ, ಕಾಸಿದೆ ರೀ. ಹೋಗಮ್ಮ, ರಾಯರ ಉಂಡಿಗೆ ಹಾಕಿ ಬರಮ್ಮ ಮಂತ್ರಾಲಯದಲ್ಲಿ. ಅಲ್ಲಿ ಓಪನ್ ಮಾಡಬಾರ್ದು ಮತ್ತೆ. ಹಾಕಿ ಬಂದ್ಬಿಡು, ನಿಮ್ಗೆಲ್ಲ ಒಳ್ಳೇದಾಗತ್ತೆ. ರಾಯರ ಸನ್ನಿಧಾನಕ್ಕೆ ಹೋಗಿ ನಿನ್ನ ಮನಸ್ಸಲ್ಲಿ ಇನ್ನೊಂದು ರಾಯರಲ್ಲಿ ಏನೋ ಒಂದು ಕೇಳ್ಕೊಂಬ, ಸಂಕಲ್ಪ ಮಾಡ್ಕೊಂಡ್ ಬಾ. ಮಂತ್ರಾಲಯಕ್ಕೆ ಹೋಗಿ ತಂದೆ ಇನ್ನೂ 2 ಕೋರಿಕೆ ಇದೆ, ಆ ಕೋರಿಕೆ ಒಳಗಡೆ ಆಯ್ತು ಅಂದ್ರೆ ನಿನ್ನ ಮಠಕ್ಕೆ ಬಂದು ನಾನು ಈ ತರ ಸೇವೆ ಮಾಡ್ತೀನಿ ಅಂತ ಏನಾದ್ರು ಒಂದು ಕೋರಿಕೆ ಇಟ್ಕೊಳ್ಳಮ್ಮ. ಆಮೇಲೆ ನಿಮ್ಮ ಹತ್ತಿರದಲ್ಲಿ ರಾಯರ ಮಠ ಇದೆಯಲ್ಲಮ್ಮ, ನಿಮ್ಮ ಯಾದಗಿರಿನ ಬೀದರ? ಬೀದರ್ಲಿ ರಾಯರ ಮಠ ಇದೆಯಲ್ಲ, ಮಠಕ್ಕೂ ಹೋಗಿ ಬರ್ಬೇಕು. ರಾಯರ ಮಠ ಎಲ್ಲಿರುತ್ತೆ, ರಾಯರ ಫೋಟೋ ಎಲ್ಲಿರುತ್ತೋ, ರಾಯರ ಬೃಂದಾವನ ಎಲ್ಲಿರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ ತಾಯಿ. ಅದಕ್ಕೆ ಹೋಗಿ ಬರ್ಬೇಕು. ಓಕೆ ಅಮ್ಮ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನೋಡಮ್ಮ. ಪೇಮೆಂಟು ಎಷ್ಟೇ ಡಬಲ್ ಮಾಡಿದ್ರು ರಾಯರ್ ನಿಮ್ಮಲ್ಲಿ ನಿನಗೆ ಪೇಮೆಂಟ್ ಜಾಸ್ತಿ ಮಾಡಿದೀನಿ, ನನಗೆ ಪೇಮೆಂಟ್ ಕೊಡು ಅಂತ ಕೇಳಲ್ಲ. ರಾಯರ್ ಏನ್ ಕೇಳ್ತಾರೆ? ಕೇಳೋದೊಂದೇ, ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡು, ನೀನು ಕೇಳಿದ್ದೆಲ್ಲ ಕೊಡ್ತೀನಿ. ಯಾಕಂದ್ರೆ ನೀನು ಕೊಟ್ಟಿದ್ದೆ ನಾನು, ನನಗೆ ಭಕ್ತಿಯಿಂದ ನೀನು ಪೂಜೆ ಮಾಡು ಅಂತ ಕೇಳ್ತಾರೆ. ಅದು ಒಂದೇ ಕೇಳೋದು ರಾಯರು. ಓಕೆನಮ್ಮ? ರಾಯರ್ ಯಾವತ್ತು ದುಡ್ಡಿಗೆ ಆಸೆ ಪಟ್ಟವರಲ್ಲ. ನಾನು ಒಡವೆ ಹಾಕಿ, ನನಗೆ ಚಿನ್ನ, ಈ ಡೈಮಂಡ್ ಇವನ್ನ ಹಾಕಿ ಮೆರಿಸಿ ಅಂತ ಹೇಳಿದವರಲ್ಲ ರಾಯರು. ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ, ನನಗೆ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿರೋದು ತಾಯಿ. ಓಕೆನಮ್ಮ?